ತಮ್ಮ ಮಟ್ಟಕ್ಕೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಶುರು ಮಾಡಿ. ಏನು ನೆಗಡಿ ಏಕೆ ಬರುತ್ತದೆ? ನೆಗಡಿ ಅಂದರೆ ಕೋಲ್ಡ್ ಅಂತ, ಕೋಲ್ಡ್ ಅಲರ್ಜಿ ಅಥವಾ ಕೋಲ್ಡ್ ಏನಂತ ಬರುತ್ತೆ, ಅಲರ್ಜಿನೇ ಅಂತಾರಲ್ವ, ಗೊತ್ತದ ಗೊತ್ತಿಲ್ಲ. ಈಗ ನಮ್ಮ ಚಂದ್ರಮ್ಮನಂತರಿಗೆ ಅಜ್ಜಿದಿರಿಗೆ ಕೇಳಿ ನೆಗಡಿ ಯಾಕೆ ಬರುತ್ತವ ಅಂದರೆ ಅವ್ರ 4-5 ಕಾರಣ ಹೇಳ್ಬಿಡ್ತಾರೆ. ನೀರು ಬದಲಾವಣೆ ಆದ್ರೆ ಬರುತ್ತೆ, ವಾತಾವರಣ ಬದಲಾವಣೆ ಆದ್ರೆ ಬರುತ್ತೆ, ಮಳೆಗಾಲದಲ್ಲಿ ಬರುತ್ತೆ, ಚಳಿಗಾಲದಲ್ಲಿ ಬರುತ್ತೆ, ಹೌದಾ ಇಲ್ಲ? ಊಟ ವ್ಯತ್ಯಾಸ ಆದರೆ ಬರುತ್ತೆ, ಆಮೇಲೆ ಸ್ಥಳ ಬದಲಾವಣೆ ಆದರೆ ನೆಗಡಿ ಬರ್ಬೋದು. ವರ್ಷಕ್ಕೊಂದ್ಸರಿ ಅಥವಾ 6 ತಿಂಗಳಿಗೆ 2 ವರ್ಷಕ್ಕೂ ನೆಗಡಿ ಬಂದೇ ಬರಬೇಕು. ಗೊತ್ತಾಯ್ತಲ್ವಾ? ನೆಗಡಿ ಒಳ್ಳೇದ ಕೆಟ್ಟದ್ದ? ಈಗ ಹೇಳ್ತೀರ. ಇಲ್ಲಿಗೆ ಬರಕ್ ಮುಂಚೆ ನಿಮ್ಮನ್ನ ಯಾರಾದ್ರೂ ನೆಗಡಿ ಒಳ್ಳೇದ ಕೆಟ್ಟದ್ದ ಅಂತ ಕೇಳಿದ್ರೆ, ಅಯ್ಯೋ ನಮ್ಮ ಉಯಿರಿಗೂ ಬರೋದು ಬೇಡ ರೀ, ಅದೇನು ಮೂಗು ಉಜ್ಕೊಂಡು ಸಾಕಾಗುತ್ತೆ, ಮೂಗೆಲ್ಲ ಉರಿ ಬಂದ್ಬಿಡುತ್ತೆ, ಹೌದೇ ಇಲ್ಲ? ಹಂಗಂತೀರ. ಆದ್ರೆ ಮಂಗಳೂರು ಕಡೆ ನೆಗಡಿ ಬರದೇ ಇದ್ರೆ ಡಾಕ್ಟರ್ ಹತ್ರ ಹೋಗ್ತಾರಂತೆ. ಅರೆ ಬೇಮಗಡೆಯವರು ಬರೀತಾರೆ, ನೆಗಡಿ ಬರದೇ ಇದ್ರೆ ಡಾಕ್ಟರ್ ಹತ್ರ ಹೋಗ್ತಾರಂತೆ. ಯಾಕೆ ಅಂದ್ರೆ ಆ ಕಡೆ ಒಂದು ನಂಬಿಕೆ ಇದೆಯಂತೆ, ನೆಗಡಿ ಬರಲೇ ಇಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ. ಅರ್ಥ ಆಯ್ತಾ? ಈಗ ಒಂದು ಟ್ಯಾಂಕು ಅಥವಾ ಕೆರೆನೋ ಅಣೆಕಟ್ಟು ಇದೆ ಅಂತ ಇಟ್ಕೊಳ್ಳಿ, ನೀರು ಜಾಸ್ತಿ ಆದಾಗ ನೀರು ಆಚೆ ಹೋಗಕ್ಕೆ ಒಂದು ಗೇಟ್ ಮಾಡಿರ್ತಾರೋದಿಲ್ಲ. ಕೆಲವು ಸಾರಿ 2-3 ಗೇಟ್ ತೆಗಿತಾರೆ, 4-5 ಗೇಟ್ ತೆಗೆದಾಕ್ತಾರೆ, ಹೌದಾ ಇಲ್ಲ? ಅದು ಕೊಡೆ ನೀರು ಅಥವಾ ಹೆಚ್ಚು ಉಳಿದಿದ್ದ ನೀರು ಹೆಚ್ಚಾಗಿ ಹೋಗ್ಬೇಕಾದ್ರೆ, ಹೌದಾ ಇಲ್ಲ? ಅದೇ ಥರ ಶರೀರದಲ್ಲಿ ರಕ್ತದಲ್ಲಿ ಕೊಳೆ ಜಾಸ್ತಿ ಆದಾಗ ಅದು ಆಚೆ ಹೋಗ್ಬೇಕು. ಆಚೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಕಾಯಿಲೆ ಬರ್ತದೆ. ಅದಕ್ಕೆ ಈ ಕಡೆ ಒಂದು ಗಾದೆ ಇದೆ, ನೆಗಡಿ ಜಡ್ಡಲ್ಲ. ಕೇಳಿದಾರ? ನೆಗಡಿ ಆಮೇಲೆ ಬುಗುಡಿ ವಸ್ತು ಅಲ್ಲ, ಬುಗುಡಿ ಅಂತ ಅಲ್ವಾ? ಬುಗುಡಿ ವಸ್ತು ಅಲ್ಲ. ಬುಗುಡಿ ಅಂದ್ರೇನು? ಸಹಿಸ್ಕೋಬೇಕಷ್ಟೇ. ಅಥವಾ ಸ್ವಲ್ಪ ಕೆಲವು ಈಗ ಬಿಸಿನೀರು ಕುಡಿಯೋದು, ಆಮೇಲೆ ಊಟ ಕಡಿಮೆ ಮಾಡೋದು, ಬೇಯಿಸಿದಾರ ಬಿಟ್ಟು ಹಣ್ಣುಗಳು ತರಕಾರಿಗಳನ್ನು ತಿನ್ನೋದು, ಈ ಥರ ಮಾಡಿಬಿಟ್ರೆ ಬೇಗ ಹೊರಟೋಗ್ಬಿಡುತ್ತೆ ನೆಗಡಿ. ಗೊತ್ತಾಯ್ತಲ್ವಾ? ಆದ್ದರಿಂದ ನೆಗಡಿಗೆ ಯಾವುದೇ ಟ್ರೀಟ್ಮೆಂಟ್ ತಗೋಬಾರ್ದು. ನಮಗೆ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಪರಿಚಯ ಇದ್ದರು. ಸುಮಾರು ಒಂದು 25 ವರ್ಷದಿಂದನೇ, ಒಂದು 25-26 ವರ್ಷದಿಂದ ಒಂದು ಮಾತು ಹೇಳಿದ್ರು. ನೆಗಡಿಗೆ ಔಷಧಿ ತೊಗೊಂಡ್ರೆ 1 ವಾರಕ್ಕೆ ಹುಷಾರಾಗುತ್ತೆ. ಔಷಧಿ ತೊಗೊಂಡ್ರೆ 1 ವಾರಕ್ಕೆ ಹುಷಾರಾಗುತ್ತೆ. ಔಷಧಿ ತಗೊಳ್ಳದೆ ಹೋದರೆ 7 ದಿವಸಕ್ಕೆ ಹುಷಾರಾಗುತ್ತೆ. ಅದಕ್ಕೆ ಔಷಧಿ ತಗೋಬಾರ್ದು. ಅರ್ಥ ಆಯ್ತಲ್ಲ? ಆದ್ದರಿಂದ ಔಷಧಿ ಯಾವಾಗಲೂ ನೆಗಡಿ ಜ್ವರಕ್ಕೆ ತಗೋಬಾರ್ದು. ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ, ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿ ತಂದು ಬರೆಯುವರು, ನಾನು ಆ ಪರಿಗೆ ಹೊರೆಯ. ನಾನು ಔಷಧಿ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದೇನು ಕಾರಣವೆಂದರೆ, ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡರೆ ನಿಮ್ಮನೆ. ನಾನು ಔಷಧಿ ತಗೊಳ್ಳಲ್ಲ, ಪುರಾತನರ ಪ್ರಸಾದ ತಗೊಂತೀನಿ. ಹಾಗಾದ್ರೆ ವೈದ್ಯ ಯಾರು? ಔಷಧಿ ಅಂದರೆ ಪುರಾತನರ ಪ್ರಸಾದ, ಡಾಕ್ಟರ್ ಯಾರು ಅಂದರೆ ಪರಮಾತ್ಮ. ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಪರಮಾತ್ಮನಿಗೆ ಒಂದು ಬಿರುದು ಕೊಟ್ಟಿದ್ದಾರೆ ಬಸವಣ್ಣವರು, ಭವರೋಗ ವೈದ್ಯ. ಭವರೋಗವನ್ನೇ ಪರಿಹರಿಸ್ತಕ್ಕಂಥವನು ನೀನು. ಆದ್ದರಿಂದ ನಾನು ಯಾವುದೇ ಔಷಧಿ ತಗೊಳ್ಳಲ್ಲ ಅಂತ ಹೇಳ್ತೇನೆ. ಅರ್ಥಾಯ್ತಾ? ಅಂದರೆ ಆಗಿನ ಕಾಲಕ್ಕೆ ಈ ಅಲೋಪತಿ ಅನ್ನೋ ಪದ್ಧತಿನೇ ಬಂದಿರಲಿಲ್ಲ. ಇಂಜೆಕ್ಷನ್ನು, ಆಪ್ರೇಷನ್ನು, ಏನು ಇವಾಗೆಲ್ಲ ಸ್ಕ್ಯಾನಿಂಗು ಏನೂ ಇಲ್ಲ. ಇಂಜೆಕ್ಷನ್ ಶುರುವಾಗಿತ್ತು ಈಗ ಒಂದು 200-250 ವರ್ಷದಿಂದ ಈಚೆಗೆ. ಅದಕ್ಕೆ ಈ ಆರೋಗ್ಯದ ಕ್ಷೇತ್ರ ಹುಡುಕಕ್ಕೆ ಶುರು ಮಾಡಿದೆ. ನನಗೆ ಯಾಕಪ್ಪ, ನನಗೂ ಮೇಲಿನ ಮೇಲೆ ಕಾಯಿಲೆ ಆಗ್ತದೆ. ಹಾಗಾದರೆ ಪುರಾತನರ ಪ್ರಸಾದ ಅಂದರೆ ಯಾರು?
ಪುರಾತನ ಅಂದ್ರೆ ಯಾರು? ಹಿರಿಯರು. ಗುಡ್. ಪುರಾತನರು ಅಂದ್ರೆ ಹಿರಿಯರು. ಅವರ ಪ್ರಸಾದ ಅಂದ್ರೆ ನಿಮಗೆ ಜ್ವರ ಬಂದಿದೆ, ಏನು? ಅದು ಪುರಾತನ ಪ್ರಸಾದನ. ಅದು ಪರವಾಗಿಲ್ಲ, ಅದು ಆಯುರ್ವೇದ ಅಂತ ಕರಿಬೋದು. ಬೇವಿನ ಕಷಾಯ, ಜೀರಿಗೆ ಕಷಾಯ, ಹೌದಾ ಇಲ್ಲ? ಈ ಥರ ಎಲ್ಲ ತಗೊಂತಾರಲ್ಲ, ಅದಕ್ಕೆ ನೀವು ಆ ಥರ ಹೇಳ್ಬೋದು ಹೊರತು ವಾಸ್ತವಿಕವಾಗಿ ಪುರಾತನರ ಪ್ರಸಾದ ಅಂದ್ರೆ ಅದಲ್ಲ. ಹಾಗಾದ್ರೆ ಪುರಾತನ ಅಂದ್ರೆ ನಾವು ತಿಳ್ಕೊಂಡಿರೋ ಹಿರಿಯರು. ಅಲ್ಲಮ್ಮ ಪ್ರಭು ಒಂದು ವಚನ ಹೇಳ್ತಾರೆ, ಅನಾದಿಯ ಮಗ ಆದಿ, ಅನಾದಿಯ ಮಗ ಆದಿ, ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಚರಾಚರಗಳ ಉತ್ಪತ್ತಿ ಗುಹೇಶ್ವರ. ಅನಾದಿ ಅಂದರೆ ಪರಮಾತ್ಮನಿಗಿಂತ ಮೊದಲ ಸ್ಥಿತಿ, ದೇವರಿಗಿಂತ ಮೊದಲ ಸ್ಥಿತಿ. ಸ್ವಯಂಭೂ ಅಂತ ಕರೀತಾರೆ. ಏನಂತ ಕರೀತಾರೆ? ಸ್ವಯಂ. ಸೃಷ್ಟಿ ಆಗೋದಕ್ಕಿಂತ ಮುಂಚೆ. ಅಲ್ಲಿ ಯಾವ ಸೃಷ್ಟಿನೂ ಇಲ್ಲ, ಭೂಮಿ ಇಲ್ಲ, ಸೂರ್ಯ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಆಕಾಶವೂ ಇಲ್ಲ, ಆಕಾಶದ ಪರಿಕಲ್ಪನೂ ಇಲ್ಲ. ಅದಕ್ಕೆ ಅನಾದಿ ಅಂತ ಕರೀತಾರೆ. ಈ ಸೃಷ್ಟಿ ಆಗಕ್ಕೆ ಶುರುವಾಯ್ತಲ್ಲ, ಅದಕ್ಕೆ ಮಹಾಲಿಂಗ ಅಂತ ಕರೀತಾರೆ. ಆದಿಯ, ಅನಾದಿಯ ಮಗ ಆದಿ, ಆದಿಯ ಮಗನು ಅತೀತ. ಅತೀತ ಅಂದರೆ ಈಗ ನಿಮ್ಮೊಳಗಡೆ ನೀವು ಬದುಕಿದ್ದೀರಿ ಅಂತಂದ್ರೆ ನಿಮ್ಮೊಳಗಡೆ ಏನಿದೆ? ಆತ್ಮ ಇದೆ. ಆತ್ಮ ಎಲ್ಲಿಗೂ ಹೋಗ್ತೀರಾ? ಆತ್ಮ ಒಪ್ಪಲಾರ್ದವ್ರು ಯಾರಾದ್ರೂ ಇದ್ದೀರಾ? ಆತ್ಮನೂ ಇಲ್ಲ, ಏನೂ ಇಲ್ಲ, ನಾಸ್ತಿಕರು ಅಂತ ಕರೀತಾರೆ. ದೇವರು ಇಲ್ಲ, ಪರಮಾತ್ಮನೂ ಇಲ್ಲ, ಆತ್ಮನೂ ಇಲ್ಲ, ಅಂಥವ್ರು ಇಲ್ಲ ಅಂತ ಯಾರು ಬರೋಲ್ಲ. ಅದಾಯ್ತಲ್ವ? ಎಲ್ಲರೂ ದೇವರಂತೂ ಮೊದಲು ಒಪ್ತೀರಾ, ದೇವರ ನಂತರ ಆತ್ಮನೂ ಒಪ್ತೀರಾ ಇಲ್ವಾ? ಆ ಆತ್ಮ ನಿಮ್ಗೆ ಯಾವ್ದಕ್ಕಾರ ಸಿಗುತ್ತಾ ಕೈಗೆ? ಈಗ ಡಾಕ್ಟ್ರು ಹಾರ್ಟ್ ಆಪರೇಷನ್ ಮಾಡ್ತಾರಲ್ಲ, ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರಲ್ಲ, ಏನಾದರೂ ಸಿಗುತ್ತಾ? ಏನು ಸಿಗಲ್ಲ. ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಕೈಗೆ ಸಿಗುವಂಥದ್ದಲ್ಲ. ಅಷ್ಟೇ ಅಲ್ಲ, ಬುದ್ಧಿಯಿಂದ ತಿಳ್ಕೊಳಕ್ಕೂ ಬರಲ್ಲ. ಅದು ಒಂದು ಜಸ್ಟ್ ಲೈಕ್ ಕರೆಂಟ್ ಇದ್ದಂಗೆ, ಎಲೆಕ್ಟ್ರಿಸಿಟಿ ಅಂತಿರಲ್ಲ ನೀವು, ಹಾಗೆ ಆತ್ಮ ಅಂದರೆ ಡಿವೈನ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಡಿವೈನ್ ಎಲೆಕ್ಟ್ರಿಸಿಟಿ. ಅದು ಅತೀತ ಅಂತ ಕಾಣಿಸ್ತಾರೆ. ಅತೀತದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪದ ಜಲ, ಜಲದಿಂದ ಪೃಥ್ವಿ. ಹಾಗಾದರೆ ನಮ್ಮ ಶರೀರ ನಿರ್ಮಾಣ ಆಗಿರೋದು ಯಾವುದರಿಂದ? ಪಂಚಭೂತಗಳು. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಪಂಚಭೂತಗಳಿಂದ ಅಷ್ಟೇ ಆಗಲ್ಲ, ಆತ್ಮನು ಬೇಕೇ ಬೇಕು. ಆತ್ಮ ಇಲ್ಲದ್ರೆ ಏನು ಆಟ ನಡೆಯಂಗಿಲ್ಲ. ಆತ್ಮವೇ ಸರ್ವಸ್ವ. ಅದಕ್ಕೆ ಸ್ವಯಂಭುವಿನ ಮಗ ದೇವರು ಪರಮಾತ್ಮ, ಪರಮಾತ್ಮನ ಮಗ ಆತ್ಮ, ಆತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಎಲ್ಲ ಜೀವಗಳು ಉತ್ಪತ್ತಿಯಾದವು. ಅರ್ಥ ಆಯ್ತಲ್ವ? ಈಗ ನಮ್ಮ ಪುರಾತನರು ಅಂದ್ರೆ ಯಾರು ಅಂತ ಗೊತ್ತಾಯ್ತು ನಿಮಗೆ? ಪಂಚಭೂತಗಳೇ ನಮ್ಮ ಪುರಾತನರು. ಪಂಚಭೂತಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ, ಆತ್ಮದಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ. ಆದ್ದರಿಂದ ಅವೇ ಪುರಾತನರು. ಅವುಗಳ ಪ್ರಸಾದವನ್ನು ಅಂದರೆ ಅವುಗಳನ್ನು ಸಮತೋಲನಾಗಿ ಇಟ್ಬಿಟ್ರೆ ಅದೇ ಆರೋಗ್ಯ, ಅದೇ. ಈಗ ನಮ್ಮಲ್ಲಿ ಪಂಚಭೂತಗಳು ಹೇಗಿದಾವೆ ಅಂತ ನೀವು ತಿಳ್ಕೋಬೇಕು. ಮೊದಲು ಪಂಚಭೂತಗಳಿಂದ ಶರೀರ ಆಗಿದೆ ಅಂತ ಗೊತ್ತಾಯ್ತಾ? ಈಗ ಇದ್ರ ಬಗ್ಗೆ ಯಾರಿಗ ಡೌಟ್ ಇದೆಯಾ? ಏನು ಡೌಟ್ ಇಲ್ಲಲ್ಲ. ನಮ್ಮ ಶರೀರದಲ್ಲಿ ಪಂಚಭೂತಗಳು ಹೇಗಿದ್ದಾವೆ? ಪೃಥ್ವಿ ತತ್ವ ನಮ್ಮ ಶರೀರದಲ್ಲಿ ಹೇಗಿದೆ? ಗಟ್ಟಿದ ಏನೇನಿದೆಯಲ್ಲ ನಮ್ಮ ಶರೀರದಲ್ಲಿ ಅದೆಲ್ಲದು ಪೃಥ್ವಿ ತತ್ವ. ಏನಿದೆ ಗಟ್ಟಿದು? ನೀವ್ಯಾರೇ ಗೊತ್ತಿರೋ ಹಳಬರು ಹೇಳಿ. ಆಮೇಲೆ ರಕ್ತ, ಲಾಲಾರಸ, ಬೆವರು, ಮೂತ್ರ,
ಹೌದಾ ಇಲ್ವಾ? ಆಮೇಲೆ ಹೊಟ್ಟೆ ಒಳಗಡೆ ಜಠರ ರಸ ಅಂತ ಬಿಡುಗಡೆ ಆಗುತ್ತೆ. ಡೈಜೆಸ್ಟಿವ್ ಜ್ಯೂಸಸ್, ಜಠರ ರಸ, ಮೇದೋಜೀರಕ ರಸ, ಇನ್ಸುಲಿನ್, ಪಿತ್ತರಸ, ಬೈಲ್ ಜ್ಯೂಸ್, ಇನ್ನೂ ಸಾವಿರಾರು ರಸಗಳು ಬಿಡುಗಡೆ ಆಗ್ತವೆ. ಒಂದಲ್ಲ ಎರಡಲ್ಲ, 5,000 ರಸ, 10,000 ರಸ. ನಮ್ಮ ಶರೀರ ಸುಮ್ಮನೆ ಬದುಕಿಲ್ಲ. ಇದರ ಹಿಂದೆ ಬಹಳ ಅದ್ಭುತ ವಿಜ್ಞಾನ ಇದೆ. ಆ ವಿಜ್ಞಾನ ನಿಮ್ಮ ಶಾಲೆಯಲ್ಲಿ ಶರೀರ ವಿಜ್ಞಾನ ಹೇಳ್ಕೊಟ್ಟಿಲ್ಲ. ಶರೀರ ವಿಜ್ಞಾನ ಅಂದರೆ ಸುಮ್ಮನೆ ಏನೊಂದಿಷ್ಟು ಲಂಗ್ಸು, ಡೈಜೆಸ್ಟಿವ್ ಸಿಸ್ಟಮು, ಆಮೇಲೆ ಎಕ್ಸ್ಕರಿಟರಿ ಸಿಸ್ಟಮು, ಇದನ್ನೆಲ್ಲ ಹೇಳ್ಬಿಟ್ಟು ಇದೇ ಶರೀರ ಶಾಸ್ತ್ರ ಆಗ್ಬಿಡ್ತಾರೆ. ಮುಂದಕ್ಕೆ ಹೋಗ್ತಾ 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 ಇಷ್ಟು ಟಿಶ್ಯೂಸ್ ಅಂತ ಬರುತ್ತೆ, ಸೆಲ್ಸ್ ಅಂತ ಬರುತ್ತೆ. ಅವುಗಳ ಕೆಲಸ, ಅವುಗಳ ರೀತಿ ಎಲ್ಲ ವಿಶ್ಲೇಷಣೆ ಮಾಡಿಬಿಟ್ರೆ ಅದ್ಭುತವಾಗಿ ಗೊತ್ತಾಯ್ತಲ್ಲ. ಅಂದರೆ ಕಿಣ್ವಗಳು ಅಂತ ಹೇಳ್ತಾರೆ, ಎನ್ಸೈಮ್ಸ್, ಅವು ಕೂಡ ರಸದಲ್ಲೇ ಬರ್ತವೆ. ಅರ್ಥ ಆಯ್ತಾ? ಥೈರಾಯ್ಡ್ ಗ್ರಂಥಿಗಳು, ಹಾರ್ಮೋನ್ ಅಂತ ಹೇಳ್ತಾರೆ, ಹಾರ್ಮೋನ್ ಕೂಡ ದ್ರವರೂಪನೇ ಇರ್ತದೆ. ಎಷ್ಟು ಅದ್ಭುತ ಇದೆ ಶರೀರದಲ್ಲಿ. ಮನುಷ್ಯ ತಿಳ್ಕೊಂಡು ನಡ್ಕೊಂಡ್ರೆ ಸಾಕು, ಯಾವ ಔಷಧಿ ಮಾತ್ರ ಕೊಡಬೇಕಾಗಿಲ್ಲ. ಎಮರ್ಜೆನ್ಸಿಗೆ ಏನು ಆಕ್ಸಿಡೆಂಟ್ ಆದಾಗ, ಹೆರಿಗೆ ಸಂದರ್ಭದಲ್ಲಿ, ಅತಿ ರಕ್ತಸ್ರಾವ ಆದಾಗ, ಇಂಥ ಸಂದರ್ಭಕ್ಕೆ ಅಷ್ಟೇ ಇಟ್ಕೋಬೇಕಾಗಿತ್ತು ಮನುಷ್ಯ. ಆದರೆ ನಾನೇ ಡಾಕ್ಟ್ರು, ಶರೀರಕ್ಕೆ ನಾನು ಎಲ್ಲದನ್ನೂ ಸರಿಪಡಿಸ್ಬಿಡ್ತೀನಿ ಅಂತ ಹೋದ, ಇನ್ನು ಕಾಯಿಲೆ ಕಡಿಮೆ ಆಗ್ತಿದಾವ ಜಾಸ್ತಿ ಆಗ್ತದ. ಸುಖಿ ಆಗ್ತಾ ಇಲ್ಲ ಮನುಷ್ಯ. ಎಲ್ಲೆಲ್ಲಿ ನೋಡಿದ್ರು ಅನಾರೋಗ್ಯ ಅನಾರೋಗ್ಯ ಅನಾರೋಗ್ಯ. ಕಾರಣ ಏನಂದ್ರೆ ಇವನ್ ಚಿಂತನೆ ತಪ್ಪಿದೆ, ಚಿಂತನೆನೇ ತಪ್ಪಿದೆ. ಆಯ್ತು, ಜಲತತ್ವ ಇದೆ ಅಂತ ಗೊತ್ತಾಯ್ತು ನಿಮಗೆ. ಅಗ್ನಿತತ್ವ ಯಾವ ರೂಪದಲ್ಲಿದೆ? ಸಿಟ್ಟು. ಗುಡ್, ಅದು ಒಂದು ಹೌದು, ಅಗ್ನಿತತ್ವ. ಆಮೇಲೆ ಉಷ್ಣ, ಅಂದ್ರೆ ಶರೀರ ಬಿಸಿ ಇರ್ಬೇಕಲ್ಲ. ಎಷ್ಟು ಡಿಗ್ರಿ ಕಾಯ್ಕೊಳ್ಳುತ್ತದು? 45. ಶರೀರದಲ್ಲಿ 45 ಬದುಕಲ್ ಶರೀರದೊಳಗೆ. ಹೊರಗಡೆ 50 ಇರಲಿ 55 ಇರಲಿ, ಶರೀರ ಎಷ್ಟು ಕಾಯ್ಕೋಬೇಕು ಗೊತ್ತಾ? 36, 36 ಡಿಗ್ರಿ. ಅರ್ಥ ಆಯ್ತಾ? ಈ ನಮ್ಮ ಶರೀರವನ್ನ, ಅಥವಾ ಎಷ್ಟು ಕೆಜಿ ಇರಲಿ, ಅವರು ಮೀರಾಬಾಯಿ ಅವ್ರು ಬಂದಿದಾರ? ಹೋದ್ರ ಅದು ಏನು ಆ ಶರೀರ, ಅವರು 102 kg ಇತ್ತು ಪಾಪ. ಅಷ್ಟು ಶರೀರವನ್ನು ಬಿಸಿ ಇಡ್ಬೇಕಲ್ಲ, 36 ಡಿಗ್ರಿ ಇಡ್ಬೇಕಲ್ಲ. ಎಂಥ ಅದ್ಭುತ ಮೆಕ್ಯಾನಿಸಮ್ ಇರ್ಬೋದಲ್ಲಿ ಹೊರಗಡೆ. ಮೆದುಳಲ್ಲಂತ ನರ್ವಸ್ ಇದೆ, ಅಂದರೆ ಶರೀರದ ಉಷ್ಣತೆ. ಈಗ ನೀವು ಕಲಬುರಗಿಯಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕಲಬುರಗಿಯಲ್ಲಿ ಎಷ್ಟಿರುತ್ತೆ? 40. ಆರೋಪದಲ್ಲಿದೆ ಉಸಿರಾಟ. ಆಮೇಲೆ ಪಂಚಪ್ರಾಣಗಳು ಅಂತ ಕೇಳಿದಿರ? ಪಂಚಪ್ರಾಣಗಳ ರೂಪದಲ್ಲಿದೆ, ದಶವಾಯುಗಳ ರೂಪದಲ್ಲಿದೆ. ಪಂಚಪ್ರಾಣಗಳು ಯಾವುದು ಅಂತ ಹೇಳ್ಬೋದ? ಪಂಚಪ್ರಾಣಗಳು ಯಾವ್ಯಾವುದು ಗೊತ್ತಿಲ್ಲ. ಪ್ರಾಣ ಮೊದಲನೇದು ಪ್ರಾಣ, ಎರಡನೇದು ಅಪಾನ, ಎರಡನೇದು ಅಪಾನ, ಮೂರನೇದು ಉದಾನ ಧ್ಯಾನ, ಮೂರನೇದು ಧ್ಯಾನ, ನಾಲ್ಕನೇದು ಉದಾನ, ಐದನೇದು ಸಮಾನ. ಈ ಪಂಚಪ್ರಾಣಗಳ ರೂಪದಲ್ಲಿ ಗಾಳಿ ನಮಗೆ ಬರುತ್ತದೆ. ಆಕಾಶ ನಮ್ಮ ಶರೀರದೊಳಗೆ ಇದೆಯಾ? ಡೌಟ್. ಮೊದಲು ಅವ್ರಿಗೆ ಅಷ್ಟು ದೊಡ್ಡ ಆಕಾಶ, ಈ ಸಣ್ಣ ಶರೀರ ಹೆಂಗಿರುತ್ತದೆ ಅಂತ ಕೇಳಬಹುದು. ಹೌದಲ್ವ? ಆಕಾಶ ಅಂದ್ರೆ ಏನು? ಇಂಗ್ಲಿಷಲ್ಲಿ ಆಕಾಶಕ್ಕೆ ಏನಂತೀರ? ಸ್ಕೈ. ಆದ್ರೆ ಆ ಸ್ಕೈಗೆ ಬಣ್ಣ ಇದೆಯಾ? ಬಣ್ಣ ಇದೆಯಾ ಇಲ್ವಾ? ಯಾವ ಬಣ್ಣ? ಬ್ಲೂ. ಬ್ಲೂ ಸ್ಕೈ. ಆದ್ರೆ ಇದಲ್ಲ, ನಾನು ಹೇಳ್ತಿರೋದು ಇಲ್ಲಿ ಅದಲ್ಲ. ಬ್ಲೂ ಸ್ಕೈ ಮೇಲಿದೆ. ಎಷ್ಟು ಮೇಲಿದೆ ಅದು ಹೇಳಕ್ ಬರೋದು. ನೀವು ಎಷ್ಟಾರ ಮೇಲೆ ಹೋಗ್ರಿ ಮತ್ತೆ ಮೇಲೇನು ಕಾಣಿಸ್ತಿರ್ತ ನಿಮಗೆ? ನೀಲಿನೇ ಕಾಣಿಸ್ತಿರ್ತದೆ. ಆದ್ರಿಂದ
ನಾವು ಆರೋಗ್ಯ ದೃಷ್ಟಿಯಿಂದ ಹೇಳ್ತಿರೋದು ಆ ಬ್ಲೂ ಸ್ಕೈ ಅಲ್ಲ, ಸ್ಪೇಸ್. ಆಕಾಶ ಅಂದ್ರೇನು? ಸ್ಪೇಸ್, ಖಾಲಿ ಜಾಗ. ನಿಮ್ಮ ಶರೀರದಲ್ಲಿ ಖಾಲಿ ಜಾಗ ಇದೆಯೇ ಇಲ್ಲ? ಇದೆಯೇ ಇಲ್ವರೇ? ಮೂಗಿನ ಒಳಗಡೆ ಆಕಾಶ ಇದೆ, ಬಾಯಿ ಒಳಗಡೆ ಆಕಾಶ ಇದೆ, ಎರಡು ಹಲ್ಲಿನ ನಡುವೆ ಆಕಾಶ ಇದೆ, ಕಿವಿ ಒಳಗಡೆ ಆಕಾಶ ಇದೆ, ಪ್ರತಿಯೊಂದು ಹೊಟ್ಟೆ ಒಳಗಡೆ ಆಕಾಶ ಇದೆ. ಅರ್ಥ ಆಯ್ತಲ್ವಾ? ಈ ಹೊಟ್ಟೆ ಒಳಗಡೆ ಇರೋ ಆಕಾಶಕ್ಕೆ, ನಮ್ಮ ಶರೀರದೊಳಗಡೆ ಇರೋ ಆಕಾಶಕ್ಕೆ ಘಟಾಕಾಶ ಅಂತಾರೆ. ಈ ಬಿಲ್ಡಿಂಗ್ ಒಳಗಡೆ ಇರೋದಕ್ಕೆ ಮಠಾಕಾಶ ಅಂತಾರೆ. ಹೊರಗಡೆ ಇರೋದಕ್ಕೆ ಮಹಾ ಆಕಾಶ. ಆಕಾಶಕ್ಕೆ ಬಣ್ಣನೇ ಇಲ್ಲ. ಆಕಾಶಕ್ಕೆ ಬಣ್ಣ ಇಲ್ಲ. ಬಣ್ಣ ಇರೋದೇನಿದ್ರು ಪೃಥ್ವಿ ತತ್ವಕ್ಕೆ, ಜಲತತ್ವಕ್ಕೆ ಮಾತ್ರ ಬಣ್ಣ. ಹಾಗಾದ್ರೆ ನೀಲಿ ಕಾಣುತ್ತಲ್ಲ ಯಾಕ್ರಿ? ಆ ಸೂರ್ಯಕಿರಣಗಳು ಓಝೋನ್ ಲೇಯರ್ ಎಲ್ಲ ಹಾದು ಬರಬಾರ್ದು, ನೀಲಿ ಬಣ್ಣ ಅನ್ಸುತ್ತೆ. ಅರ್ಥ ಆಯ್ತಾ? ವಾಸ್ತವಿಕವಾಗಿ ಅದಕ್ಕೆ ಬಣ್ಣ ಇಲ್ಲ. ಅರ್ಥ ಆಯ್ತಾ? ಆಕಾಶ ತತ್ವ ನಮ್ಮೆಲ್ಲರೊಳಗಡೆ ಇದೆ. ಕಡೆಗೆ ಆತ್ಮತತ್ವ, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಆತ್ಮತತ್ವ. ಇಷ್ಟು ತಿಳ್ಕೊಳ್ಳಿ. ನಾಳೆ ನಮ್ಮ ಶರೀರದಲ್ಲಿ ಈ ಪಂಚಭೂತಗಳನ್ನು ಹೇಗೆ ಪೂರೈಸಬೇಕು ಅನ್ನೋ ವಿಷಯನ ನಾಳಿನ ದಿವಸ ತಿಳ್ಕೊಳ್ಳೋಣ. ಸರ್ವರಿಗೂ ಹೋಗಿ ಬನ್ನಿ, ಓದ್ಕೊಳ್ಳಿ. ಪುಸ್ತಕ ಕೊಟ್ಟಿದಾರಲ್ಲ, ಓದ್ಕೊಳ್ಳಿ. ಊಟ ಮಾಡ್ದ? ಊಟ ಮಾಡ್ದ? ಏನು ಊಟ ಮಾಡಿದೆ? ಉಪ್ಪಿಟ್ಟು ಚೆನ್ನಾಗಿತ್ತ? ಮತ್ತೆ ಅವನ ಚಿತ್ರಾನ್ನ ಅನ್ನಲ್ಲ? ಎರಡು ಇತ್ತ? ಬಾಯ್ಲಿ ಯಾಕೆ? ಹೋಗ್ಬಾ.